ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿತಾ ಹೋಗೋಣ. ಅದಕ್ಕೂ ಮುಂಚೆ ಏನಂತಂದರೆ, ಒಂದು ಮಾತು ಮುತ್ತು ಮೌನ ಬಂಗಾರ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮಾತು ಮುತ್ತಿನಂತೆ ಇರಬೇಕು ಅನ್ನೋ ಈ ಪ್ರಪಂಚದಲ್ಲಿ ಇವಾಗಿನ ಜನ್ರೇಷನಲ್ಲಿ ಇಂಗ್ಲೀಷು ಮಾತು ಬರ್ತಾ ಇದ್ರೇ ಒಂದು ಬೆಲೆ, ಒಂದು ಕರಿಯರ್ನ ನಾವು ಸ್ಥಾಪಿಸ್ಕೋಬೋದು ಇಂಗ್ಲೀಷ್ ಕಲ್ತಿದ್ರೆ ಅಂತಲೇ ಹೇಳ್ಬೋದು. ಇಂಗ್ಲೀಷ್ ಗೊತ್ತಿದ್ರೆ ನೀವು ಯಾವ ಪ್ಲೇಸಲ್ಲೇ ಹೋಗಿ, ಭಾರತದಲ್ಲಿ, ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾವು ಕಮ್ಯುನಿಕೇಟ್ ಮಾಡಬಹುದು. ಹಾಗಾಗಿ ಇಂಗ್ಲೀಷ್ ಕಲಿಯೋದು ತುಂಬಾ ಒಳ್ಳೆಯದೊಂದು ಅದೊಂದು ಭಾಷೆ. ತುಂಬ ಕಲಿತ್ರೆ ನಮ್ಮ ಜೀವನಕ್ಕೂ ಹೆಲ್ಪ್ ಆಗುತ್ತೆ, ಕರಿಯರ್ ಲೈಫಿಗೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಸೆಂಟೆನ್ಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಸೆಂಟೆನ್ಸ್ ಹೀಗಿದೆ: ಯಾವ ಜಾಗದಲ್ಲಿ ಸಸಿ ನೆಟ್ಟಿರಿ. ಯಾವ ಜಾಗದಲ್ಲಿ ಸಸಿ ನೆಟ್ಟಿರಿ ಅಂದರೆ ಯಾವ ಜಾಗದಲ್ಲಿ ಗಿಡ ನೆಟ್ಟಿರಿ ಅಂತ ನಾವು ಕೇಳ್ತೀವಲ್ಲ, ಆ ಥರ. ಅದನ್ನು ಇನ್ ವಿಚ್ ಪ್ಲೇಸ್ ಪ್ಲಾಂಟ್ ಎ ಸ್ಯಾಪ್ಲಿಂಗ್. ಇನ್ ವಿಚ್ ಪ್ಲೇಸ್ ಪ್ಲಾಂಟ್ ಎ ಸ್ಯಾಪ್ಲಿಂಗ್. ಸ್ಯಾಪ್ಲಿಂಗ್ ಅಂದರೆ ಸಸಿ ನೆಡೋದು ಅಂತ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ನೋಡಿ, ಇಲ್ಲೆಲ್ಲ ಮಕ್ಕಳು ಬರಬಾರದು. ನೋಡಿ, ಇಲ್ಲೆಲ್ಲ ಮಕ್ಕಳು ಬರಬಾರದು. ಲುಕ್ ಚಿಲ್ಡ್ರನ್ ಶುಡ್ ನಾಟ್ ಕಮ್ ಹಿಯರ್. ಲುಕ್ ಚಿಲ್ಡ್ರನ್ ಶುಡ್ ನಾಟ್ ಕಮ್ ಹಿಯರ್. ನೋಡಿ, ಇಲ್ಲೆಲ್ಲ ಮಕ್ಕಳು ಬರಬಾರದು ಅನ್ನೋದನ್ನು ಲುಕ್ ಚಿಲ್ಡ್ರನ್ ಶುಡ್ ನಾಟ್ ಕಮ್ ಹಿಯರ್. ಲುಕ್ ಚಿಲ್ಡ್ರನ್ ಶುಡ್ ನಾಟ್ ಕಮ್ ಹಿಯರ್ ಅಂತಲೇ ಹೇಳ್ಬೋದು. ಇಂಗ್ಲೀಷ್ ನಮ್ಗೆ ಎಷ್ಟು ಭಾಷೆ ಬೇಕಾಗಿದೆ ಅಂದರೆ ನಮ್ಮ ಕರಿಯರ್ ಲೈಫ್ನ ಇಂಪ್ರೂವ್ ಮಾಡ್ಕೋಬೋದು. ಇಂಗ್ಲೀಷ್ ಒಂದು ಗೊತ್ತಿದ್ದರೆ ನಾವು ಎಲ್ಲೇ ಬೇಕಿದ್ರೂ ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಸ್ವಲ್ಪ ಮೆಲ್ಲಗೆ ಮಾತನಾಡಿ. ಸ್ವಲ್ಪ ಮೆಲ್ಲಗೆ ಮಾತನಾಡಿ. ಈ ಸೆಂಟೆನ್ಸ್ ಅಂತೂ ಎಲ್ಲ ಕಡೆ ಕೇಳ್ತಿರ್ತೀವಿ. ಕೆಲವೊಬ್ಬರಂತೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಅವ್ರ ಲೌಡ್ ವಾಯ್ಸ್ ಇರುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದು ನನ್ನ ಲೌಡ್ ವಾಯ್ಸ್ ಬೇರೆಯವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ. ಅಂಥ ಸಮಯದಲ್ಲಿ ಸ್ವಲ್ಪ ಮೆಲ್ಲಗೆ ಮಾತನಾಡಿ ಅನ್ನೋದನ್ನು ಸ್ಪೀಕ್ ಸ್ಲೋಲಿ. ಸ್ಪೀಕ್ ಸ್ಲೋಲಿ. ಸ್ವಲ್ಪ ಮೆಲ್ಲಗೆ ಮಾತನಾಡಿ ಅನ್ನೋದನ್ನು ಸ್ಪೀಕ್ ಸ್ಲೋಲಿ. ಮೆಲ್ಲಗೆ ಮಾತಾಡೋದೇ ಇಲ್ಲ ಕೆಲವೊಬ್ರು. ಅವ್ರು ಮಾತಾಡೋಕ್ಕೆ ಶುರು ಆದ್ರೇ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇರ್ತಾರೆ. ಕೆಲವು ವಾಯ್ಸ್ ಅಂತೂ ಕರ್ಕಶವಾಗೇ ಬರ್ತಾ ಇರುತ್ತೆ, ಅಷ್ಟು ಲೌಡಾಗಿ ಮಾತಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಮೆಲ್ಲಗೆ ಮಾತನಾಡಿ ಅನ್ನೋದನ್ನು ಸ್ಪೀಕ್ ಸ್ಲೋಲಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ನಾನು ಯಾರೊಂದಿಗೂ ಆಟವಾಡಲು ಇಷ್ಟಪಡುವುದಿಲ್ಲ. ನಾನು ಯಾರೊಂದಿಗೂ ಆಟವಾಡಲು ಇಷ್ಟಪಡುವುದಿಲ್ಲ. ನೀವು ನೋಡಿರ್ತೀರ, ಕೆಲವು ಮಕ್ಕಳು ಯಾರ ಜೊತೆನೂ ಆಟ ಆಡ್ತಿರಲ್ಲ, ಅವ್ರಿಗೆ ಇಷ್ಟನೇ ಆಗ್ತಿರೋದಿಲ್ಲ. ಅಂಥ ಸೆಂಟೆನ್ಸ್ ಹೀಗಿದೆ ಇಂಗ್ಲೀಷಲ್ಲಿ: ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಎನಿ ಒನ್. ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಎನಿ ಒನ್. ನಾನು ಯಾರೊಂದಿಗೂ ಆಟವಾಡಲು ಇಷ್ಟಪಡುವುದಿಲ್ಲ ಅನ್ನೋದನ್ನು ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ: ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಎನಿ ಒನ್. ನಾನು ಯಾರೊಂದಿಗೂ ಆಟವಾಡಲು ಇಷ್ಟಪಡುವುದಿಲ್ಲ ಅನ್ನೋದನ್ನು ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಎನಿ ಒನ್. ಈ ರೀತಿ ನಿಮ್ಮ ಮಕ್ಕಳು ಇಷ್ಟಪಡ್ತಿರಲ್ಲ ಬೇರೆಯವ್ರ ಮಕ್ಕಳ ಜೊತೆ ಬೆರೆಯೋಕ್ಕೆ, ಆ ಥರ ಇದ್ದಾಗ ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಎನಿ ಒನ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ಇಲ್ಲಿ ಎಲ್ಲವೂ ಸಿಗುತ್ತದೆ. ಇಲ್ಲಿ ಎಲ್ಲವೂ ಸಿಗುತ್ತದೆ. ಇದನ್ನು ಇಂಗ್ಲೀಷಲ್ಲಿ ಎವ್ರಿಥಿಂಗ್ ಈಸ್ ಅವೈಲಬಲ್ ಹಿಯರ್. ಎವ್ರಿಥಿಂಗ್ ಈಸ್ ಅವೈಲಬಲ್ ಹಿಯರ್. ಇಲ್ಲಿ ಎಲ್ಲವೂ ಸಿಗುತ್ತದೆ ಅನ್ನೋದನ್ನು ಎವ್ರಿಥಿಂಗ್ ಈಸ್ ಅವೈಲಬಲ್ ಹಿಯರ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ: ತಾಳ್ಮೆ ಕಳೆದುಕೊಳ್ಳಬೇಡಿ, ಪ್ರಯತ್ನಿಸಿ. ತಾಳ್ಮೆ ಕಳೆದುಕೊಳ್ಳಬೇಡಿ, ಪ್ರಯತ್ನಿಸಿ ಅನ್ನೋದನ್ನು ಟ್ರೈ ನಾಟ್ ಟು ಲೂಸ್ ಪೇಷನ್ಸ್. ಟ್ರೈ ನಾಟ್ ಟು ಲೂಸ್ ಪೇಷನ್ಸ್. ತಾಳ್ಮೆ ಕಳೆದುಕೊಳ್ಳಬೇಡಿ, ನೀವು ಪ್ರಯತ್ನಿಸಿ ಅನ್ನೋದನ್ನು ಟ್ರೈ ನಾಟ್ ಟು ಲೂಸ್ ಪೇಷನ್ಸ್. ಅಂದರೆ ನಾವು ಯಾವುದೇ ಕೆಲಸ ಮಾಡುವಾಗ ಫಸ್ಟೇ ನಮಗೆ ಡಿಸ್ಟರ್ಬ್ ಆಯಿತು ಅಂದರೆ ನಾವು ಬಿಟ್ಬಿಡ್ತೀವಿ ಆ ಕೆಲಸ. ಅದು ತಾಳ್ಮೆ ಇಟ್ಕೊಂಡು ನಾವು ಎಷ್ಟೇ ಸೋತರೂ ಆ ಕೆಲಸದಲ್ಲಿ ಮುಂದುವರಿಲೇಬೇಕು ಅಂತ ಅಂದ್ಕೊಂಡು ತಾಳ್ಮೆ ಇಟ್ಕೊಂಡು ಕೆಲಸ ಮಾಡಿದರೆ ಆ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೊತೀನಿ ನಾನು. ಹಾಗೆ ಬೆಟ್ಟದಲ್ಲಿ ತುಂಬ ಹಣ್ಣುಗಳು ಸಿಗುತ್ತವೆ. ಬೆಟ್ಟದಲ್ಲಿ ತುಂಬ ಹಣ್ಣುಗಳು ಸಿಗುತ್ತವೆ. ಇದನ್ನು ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಹಿಲ್. ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಹಿಲ್. ಬೆಟ್ಟದಲ್ಲಿ ತುಂಬ ಹಣ್ಣುಗಳು ಸಿಗುತ್ತವೆ. ಇದನ್ನು ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಹಿಲ್. ಬೆಟ್ಟದಲ್ಲಿ ತುಂಬ ಹಣ್ಣುಗಳು ಸಿಗುತ್ತವೆ ಅನ್ನೋದನ್ನು ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಹಿಲ್ ಅಂತ ಹೇಳ್ಬೋದು.
ಹಾಗೆ ನಮ್ಮ ಆಫೀಸ್ನಲ್ಲಿ ಈ ದಿನ ಪೂಜೆ ಇತ್ತು. ನಮ್ಮ ಆಫೀಸ್ನಲ್ಲಿ ಈ ದಿನ ಪೂಜೆ ಇತ್ತು ಅಂದರೆ ನಮ್ಮ ಆಫೀಸ್ನಲ್ಲಿ ಇವತ್ತು ಪೂಜೆ ಇತ್ತು ಅನ್ನೋದನ್ನು ಟುಡೇ ದೇರ್ ವಾಸ್ ಎ ಪೂಜಾ ಇನ್ ಅವರ್ ಆಫೀಸ್. ಟುಡೇ ದೇರ್ ವಾಸ್ ಅ ಪೂಜಾ ಇನ್ ಅವರ್ ಆಫೀಸ್. ನಮ್ಮ ಆಫೀಸ್ನಲ್ಲಿ ಪೂಜೆ ಇತ್ತು ಅನ್ನೋದನ್ನು ಟುಡೇ ದೇರ್ ವಾಸ್ ಎ ಪೂಜಾ ಇನ್ ಅವರ್ ಆಫೀಸ್. ನಮ್ಮ ಆಫೀಸ್ನಲ್ಲಿ ಈ ದಿನ ಪೂಜೆ ಇತ್ತು ಅಥವಾ ನಮ್ಮ ಸ್ಕೂಲಲ್ಲಿ ಪೂಜೆ ಇತ್ತು. ಟುಡೇ ದೇರ್ ವಾಸ್ ಎ ಪೂಜಾ ಇನ್ ಅವರ್ ಸ್ಕೂಲ್ ಅಂತಲೂ ಹೇಳ್ಬೋದು. ಎಲ್ಲ ವ್ಯೂಸ್ ಮಾಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಯಾರೂ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಮ್ಮೂರಿಗೆ ಬಸ್ 10 ಗಂಟೆಗೆ ಬರುತ್ತದೆ. ನಮ್ಮೂರಿಗೆ ಬಸ್ 10 ಗಂಟೆಗೆ ಬರುತ್ತದೆ. ಇದನ್ನು ಇಂಗ್ಲೀಷಲ್ಲಿ ದಿ ಬಸ್ ಕಮ್ಸ್ ಟು ಅವರ್ ಟೌನ್ ಅಟ್ 10 AM. ದಿ ಬಸ್ ಕಮ್ಸ್ ಟು ಅವರ್ ಟೌನ್ ಅಟ್ 10 AM ಅಥವಾ ದಿ ಬಸ್ ಕಮ್ಸ್ ಟು ಅವರ್ ಟೌನ್ ಅಟ್ 10 o'clock ಅಂತಲೇ ಹೇಳ್ಬೋದು. ನಮ್ಮೂರಿಗೆ ಬಸ್ 10 ಗಂಟೆಗೆ ಬರುತ್ತದೆ ಅನ್ನೋದನ್ನು ದಿ ಬಸ್ ಕಮ್ಸ್ ಟು ಅವರ್ ಟೌನ್ ಅಟ್ 10 o'clock ಅಥವಾ 10 AM ಅಂತಲೂ ಹೇಳ್ಬೋದು. ನೀವು ಬಸ್ ಎಲ್ಲಿ ಹತ್ತುತ್ತೀರಾ? ನೀವು ಬಸ್ ಎಲ್ಲಿ ಹತ್ತುತ್ತೀರಾ? ಇದನ್ನು ಇಂಗ್ಲೀಷಲ್ಲಿ ವೇರ್ ಡು ಯು ಬೋರ್ಡ್ ದಿ ಬಸ್? ವೇರ್ ಡು ಯು ಬೋರ್ಡ್ ದಿ ಬಸ್? ನೀವು ಬಸ್ ಎಲ್ಲಿ ಹತ್ತುತ್ತೀರಾ ಅನ್ನೋದನ್ನು ವೇರ್ ಡು ಯು ಬೋರ್ಡ್ ದಿ ಬಸ್? ನೀವು ಬಸ್ ಎಲ್ಲಿ ಹತ್ತುತ್ತೀರಾ ಅನ್ನೋದನ್ನು ವೇರ್ ಡು ಯು ಬೋರ್ಡ್ ದಿ ಬಸ್? ನೀವು ಇದನ್ನು ಕೇಳ್ತೀವಿ. ಮನೆಗೆ ಯಾರಾದರೂ ರಿಲೇಷನ್ ಬಂದರೆ ನೀವೆಲ್ಲಿ ಬಸ್ ಹತ್ತುತ್ತೀರಾ ಅಥವಾ ನೀವೆಲ್ಲಿ ಬಸ್ ಇಳ್ಕೊಂಡು ಬಂದ್ರಿ, ಈ ಥರ ಕ್ವಶನ್ಸ್ ಇದ್ದೇ ಇರ್ತವೆ ನಮ್ಮದು. ಅದನ್ನು ವೇರ್ ಡು ಯು ಬೋರ್ಡ್ ದಿ ಬಸ್? ನೀವು ಎಲ್ಲಿ ಬಸ್ ಹತ್ತಿದ್ರಿ ಅನ್ನೋದನ್ನು ವೇರ್ ಡು ಯು ಬೋರ್ಡ್ ದಿ ಬಸ್? ಹಾಯ್, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ನನ್ನ ವೀಡಿಯೋಸು. ನೀವು ಹೆಚ್ಚು ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಖುಷಿಯಾಗುತ್ತೆ ಇನ್ನು ವೀಡಿಯೋಸ್ ಮಾಡೋದಕ್ಕೆ, ಅಥವಾ ಏನಾದರೂ ದಪ್ಪಿದ್ರೆ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಸಿಗುತ್ತೆ ಅಂದ್ಕೊತೀನಿ. ನಿಮ್ಮ ಪ್ರೋತ್ಸಾಹದಿಂದನೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಆದರೆ ನನ್ನ ಈ ವಿಡಿಯೋಸ್ನ ನೀವು ಮೊದಲೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.